ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ನೋಡಿ, ಫೆಬ್ರವರಿ 17ನೇ ತಾರೀಕು 2026 ಮಂಗಳವಾರ. ಸೂರ್ಯಗ್ರಹಣ ಇದೆ. ಭಾರತದಲ್ಲಿ ಗೋಚರಿಸಲ್ಲ, ಆದ್ರೆ ಜಗತ್ತಿಗಿದೆ. ಜಗತ್ತಿಗಿದೆ ಅಂದಮೇಲೆ ಎಫೆಕ್ಟ್ ಮಾನವನ ಮೇಲೆ ಇದ್ದೇ ಇರುತ್ತದೆ, ಪ್ರಕೃತಿಯ ಮೇಲೂ ಇರುತ್ತದೆ. ಆದ್ದರಿಂದ ನೋಡಿ, ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ಏನ್ ಬರ್ತಾವೆ, ಶಕ್ತಿ ತಗೊಳ್ಳಿಕ್ಕೆ ತುಂಬಾ ಒಳ್ಳೆ ಸಮಯಗಳು, ಒಳ್ಳೆ ದಿನಗಳು. ಯಾರು ಧ್ಯಾನ ಮಾಡಿ ಶಕ್ತಿ ತಗೊಂತೀರಾ, ಯಾರು ಪೂಜೆ ಮಾಡಿ ಶಕ್ತಿ ತಗೊಂತೀರಾ, ತುಂಬಾ ವಿಶೇಷ ದಿನಗಳು. ಅದರಲ್ಲೂ ಮಾಂತ್ರಿಕರು ತಾಂತ್ರಿಕರೇನಿದ್ದಾರೆ, ತಂತ್ರ ಮಾಡೋರೆಲ್ಲ, ಅವರೆಲ್ಲ ಕೂಡ ಈ ದಿನಗಳನ್ನ ತುಂಬಾ ವಿಶೇಷವಾಗಿ ಉಪಯೋಗಿಸ್ಕೊಳ್ತಾರೆ ಶಕ್ತಿ ಪಡಿಲಿಕ್ಕೆ, ಅಥವಾ ಯಾರಿಗಾದ್ರೂ ಮಾಟ ಮಂತ್ರ ಮಾಡ್ಲಿಕ್ಕೆ, ತುಂಬಾ ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಅವ್ರು ಉಪಯೋಗಿಸ್ಕೊಳ್ತಾರೆ. ಮತ್ ನಾವು ಸಾಮಾನ್ಯರೇನ್ ಮಾಡ್ಬೇಕು ಅಂದ್ರೆ, ಮಂತ್ರ ಧ್ಯಾನಗಳಿಂದ ನೀವು ಕೂಡ ಶಕ್ತಿ ಪಡ್ಕೋಬೇಕು. ಅಷ್ಟೇ ಅಲ್ಲ, ಯಾರಿಗ್ ಮಾಟ ಮಂತ್ರ ತುಂಬಾ ವಿಶೇಷವಾಗಿಬಿಟ್ಟಿದೆ, ಎಷ್ಟು ಪ್ರಯತ್ನ ಪಟ್ಟರು ಅದು ಸರಿ ಹೋಗ್ತಾ ಇಲ್ಲ, ತೊಂದರೆ ಕಡಿಮೆ ಆಗ್ತಾ ಇಲ್ಲ ಅನ್ನೋದಾದ್ರೆ, ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಟೈಮ್ಗಳಲ್ಲಿ ವಿಶೇಷವಾದ ಆಚರಣೆಗಳನ್ನು ಮಾಡ್ಬೇಕು, ಧ್ಯಾನಗಳನ್ನ ಮಾಡ್ಬೇಕು. ಇದನ್ನು ಮಾಡೋದ್ರಿಂದ ವಿಶೇಷವಾಗಿ ಶಕ್ತಿ ಬರ್ತದೆ. ನೀವು ಧ್ಯಾನ ಮಾಡೋದಾದ್ರೂ ಹೇಳ್ಕೊಡ್ತೀನಿ, ಆಚರಣೆಗಳನ್ನು ಕೂಡ ನಾನು ಹೇಳ್ಕೊಡ್ತೇನೆ. ನೋಡಿ, ವಿಶೇಷವಾಗಿ ಮನೆಯೊಳಗೆ ಕುತ್ಕೊಂಡು ಧ್ಯಾನ ಮಾಡಿ, ಅಥವಾ ಈ ನೀರೊಳಗೆ ಕುತ್ಕೊಂಡು ಎಲ್ಲ ಮಾಡ್ತಾರೆ, ಬೇಕಾಗಿಲ್ಲ. ಅದು ಮನೆಯಲ್ಲೇ ಕುತ್ಕೊಂಡು ಮಾಡಿ, ಶಕ್ತಿ ಬರ್ತದೆ. ಈ ದೋಷಗಳ ಏನ್ ಮಾಟ ಮಂತ್ರ ದೋಷ ಇದೆಯಲ್ಲ, ಅದನ್ನು ಬಹಳಷ್ಟು ಕಡಿಮೆ ಮಾಡಿಬಿಡ್ಬೋದು. ಇಲ್ಲಪ್ಪ ನಮಗೇನು ಮಾಟ ಮಂತ್ರ ದೋಷ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ತುಂಬಾ ಒಳ್ಳೇದೆ. ಯಾವ್ಯಾವ ದೋಷ ಇದೆ ನೋಡ್ಕೊಂಡ್ಬಿಡಿ. ನಿಮ್ಮ ಜಾತಕಗಳಲ್ಲಿ ದೋಷ ಇದ್ರೆ ಆ ದೋಷದ ಪ್ರಯುಕ್ತ ಆ ದೋಷ ನಿವಾರಣೆಗೆ ಏನ್ ಧ್ಯಾನ ಮಾಡ್ಬೇಕು ಆ ಧ್ಯಾನಗಳನ್ನು ಮಾಡಿ. ಇಲ್ಲಪ್ಪ ನಾವು ಯೂನಿವರ್ಸಲ್ ಆಗಿ ಮಾಡ್ತೀವಿ ಅಂದ್ರೆ ನೋಡಿ, ಧ್ಯಾನ ಮಾಡೋದಾದ್ರೆ ಸೌಂದರ್ಯ ಲಹರಿಯಲ್ಲಿ 1ನೇ ಮಂತ್ರ, ಓಂ ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ. ಈ ಸೌಂದರ್ಯ ಲಹರಿ 1 ಏನು ಶ್ರೀ 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 ಆದಿಶಂಕರಾಚಾರ್ಯ ವಿರಚಿತ ಏನ್ ಮಂತ್ರಗಳಿದ್ದಾವೆ, ಸೌಂದರ್ಯ ಲಹರಿ ಮಂತ್ರಗಳು, ಆ ಧ್ಯಾನಗಳನ್ನು ಮಾಡಿದ್ರೆ ತುಂಬಾ ವಿಶೇಷವಾಗಿ ಶಕ್ತಿ ಬರ್ತದೆ. ಇನ್ನು ಶಿವ ಧ್ಯಾನವನ್ನು ಮಾಡ್ತೀರಿ ಅಂದ್ರೆ ಓಂ ಹ್ರೀಂ ಶ್ರೀಂ ನಮಃ ಶಿವಾಯ ಅಂತ ಧ್ಯಾನ ಮಾಡ್ಬೇಕು. ಇಲ್ಲಪ್ಪ ನಾವು ಆಂಜನೇಯ ಸ್ಮರಣೆ ಮಾಡ್ತೀರಿ ಅಂದ್ರೆ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್, ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್, ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ಈ ರೀತಿ ಮಂತ್ರವನ್ನ ವಿಶೇಷವಾಗಿ ಧ್ಯಾನ ಮಾಡ್ಬೇಕಾಗ್ತದೆ. ಇಲ್ಲ ಶ್ರೀರಾಮರ ಧ್ಯಾನ ಮಾಡ್ತೀರಿ ಅಂದ್ರೆ ಓಂ ಶ್ರೀಂ ರಾಮ್ ರಾಮಾಯ ನಮಃ, ಓಂ ಶ್ರೀಂ ರಾಮ್ ರಾಮಾಯ ನಮಃ, ಓಂ ಶ್ರೀಂ ರಾಮ್ ರಾಮಾಯ ನಮಃ. ನೋಡಿ, ವಿಶೇಷ ಮಂತ್ರಗಳು. ಧ್ಯಾನ ಮಾಡಿ ಆಂಜನೇಯ ಕವಚವನ್ನ ಕೇಳಿಬಿಟ್ಟು, ಫಸ್ಟ್ ಆಂಜನೇಯ ಕವಚವನ್ನು ಕೇಳಿಬಿಟ್ಟು ಶ್ರೀರಾಮರ ಧ್ಯಾನವನ್ನು ಮಾಡಿ, ಅಥವಾ ಹಂ ಹನುಮತಿ ರುದ್ರಾತ್ಮಕಾಯ ಹುಂ ಪಟ್ ಧ್ಯಾನ ಮಾಡಿ. ಹಾಗೆಯೇ ಸೌಂದರ್ಯ ಲಹರಿ ಧ್ಯಾನ ಮಾಡ್ತೀನಿ ಅನ್ನೋದಾದ್ರೆ ನೀವೊಂದು ಕೆಲಸ ಮಾಡಿ, ಮೊದಲು ದುರ್ಗಾ ಕವಚವನ್ನ ಕೇಳಿಬಿಟ್ಟು ಅಥವಾ ಚಂಡಿ ಕವಚವನ್ನ ಕೇಳಿಬಿಟ್ಟು ಆ ನಂತರ ಈ ಧ್ಯಾನವನ್ನು ಮಾಡಿ. ಪಾರಾಯಣ ಮಾಡೋದಾದ್ರೆ ಪುಸ್ತಕ ತಗೊಂಡ್ಬಿಟ್ಟು ಪಾರಾಯಣ ಮಾಡಿ ಚಂಡಿ ಕವಚ ಅಥವಾ ದುರ್ಗಾ ಕವಚವನ್ನ, ನಂತರ ಈ ಧ್ಯಾನಗಳನ್ನು ಮಾಡಿ ವಿಶೇಷವಾಗಿ ಶಕ್ತಿಯನ್ನು ಪಡ್ಕೋಬಹುದು. ಮತ್ತೆ ಈ ಸೂರ್ಯಗ್ರಹಣದಲ್ಲಿ ಮಾತ್ರ ಮಾಡಿ ಸಾಕ ಇಲ್ಲ. ನೋಡಿ, ಈಗ ಸೂರ್ಯಗ್ರಹಣ ಬರ್ತಾ ಇದೆ, ಮುಂದೆ ಇನ್ನು 15 ದಿನ ಬಿಟ್ಟು ಚಂದ್ರಗ್ರಹಣವು ಕೂಡ ಬರ್ತದೆ, ಹುಣ್ಣಿಮೆ ದಿನದಂದು. ಅವತ್ತು ಅದನ್ನೇ ಮಾಡಿ ರೊಟೀನ್ ಆಗಿ ಒಂದು ಮಂತ್ರವನ್ನು ಇಟ್ಕೊಂಡ್ಬಿಡಿ. ಆ ಮಂತ್ರವನ್ನ ಯಾವಾಗ ಗ್ರಹಣ ಬರುತ್ತೋ
ಆಗ್ರಹಣದ ದಿನ, ಚಂದ್ರಗ್ರಹಣ ಆಗ್ಲಿ ಸೂರ್ಯಗ್ರಹಣ ಆಗ್ಲಿ, ಆ ದಿನಗಳಂದು ಒಂದು ಅರ್ಧ ಗಂಟೆ 1 ತಾಸು ಮಿನಿಮಮ್ ಲೆಕ್ಕ ಹಾಕ್ಲಿಕ್ಕೆ ಹೋಗುವ. ಡೋಂಟ್ ಕೌಂಟ್. ಎಷ್ಟು ಸಲ ಎಣಿಸಿದ ಎಣಿಕೆಯನ್ನೇ ಮಾಡಬೇಡಿ. ಸುಮ್ಮನೆ 1 ತಾಸು 2 ತಾಸು ನೀವು ಧ್ಯಾನ ಶಕ್ತಿ ಎಷ್ಟಪ್ಪ ನಿಮ್ಗೆ ಅಭಿರುಚಿ ಇದೆ ಅಷ್ಟು ಮಾಡ್ಬಿಡಿ. ಪ್ರತಿ ಗ್ರಹಣದಲ್ಲೂ ಮಾಡಿ, ಶಕ್ತಿ ಬರ್ತದೆ. ಮತ್ತೆ ಅಷ್ಟೇ ಸಾಕ ಅಂದ್ರೆ ನೋಡಿ, ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳನ್ನೂ ಕೂಡ ಅದನ್ನ ಜಾರಿಯಲ್ಲಿಡಿ. ದಿನವೂ ನಿತ್ಯ ಧ್ಯಾನ ಮಾಡ್ತೀರಂದ್ರೆ ಅದು ಕೂಡ ತುಂಬಾ ಒಳ್ಳೆಯದು. ನೋಡಿ, ಗ್ರಹಣಗಳು ಬರೋದು ಹೆದರೋ ಅವಶ್ಯಕತೆ ಇಲ್ಲ. ಹೌದು, ಪ್ರಕೃತಿ ಮೇಲೆ ಪರಿಣಾಮ ಬೀರ್ತದೆ, ಮನುಷ್ಯನ ಮೇಲೂ ಕೂಡ ಪರಿಣಾಮ ಬರ್ತದೆ. ಅದರ ಉಲ್ಟಾ ಏನಪ್ಪಾ ಅಂದ್ರೆ ಪಾಸಿಟಿವಿಟಿ ಕೂಡ ಇರುತ್ತೆ. ಅದು ನೀವು ನೋಡ್ಬೇಕಾಗ್ತದೆ. ನಾವು ಶಕ್ತಿಯನ್ನ ಪಡ್ಕೋಬಹುದು. ಮಾಂತ್ರಿಕರು ಸಾಕಷ್ಟು ಜನ ಗ್ರಹಣಕ್ಕಾಗಿ ಕಾಯ್ತಾ ಇರ್ತಾರೆ. ಹಾಗೆಯೇ ನಾವು ಕೂಡ ಗ್ರಹಣಕ್ಕಾಗಿ ಕಾದು ಒಂದು ಧ್ಯಾನವನ್ನ, ನಮಗೆ ಯಾವುದು ನೀವು ಧ್ಯಾನ ಮಾಡ್ತೀರೋ ಅದೇ ಧ್ಯಾನವನ್ನೇ ಮಾಡಿ. ನೀವು ಯಾವ ದೇವರನ್ನು ಮಾಡ್ತಿದ್ದೀರೋ ಅದೇ ಧ್ಯಾನವನ್ನು ಮಾಡಿ. ಈ ಮೇಲೆ ಹೇಳಿದ ಧ್ಯಾನಗಳನ್ನು ಮಾಡಿದ್ರೆ ನೋಡಿ, ಆಂಜನೇಯ ಮಂತ್ರವನ್ನು ಮಾಡಿದ್ರೆ, ಹನುಮತಿ ರುದ್ರಾತ್ಮಕಾಯ ಹುಂ ಪಟ್ ಅಂತ ಮಾಡಿದ್ರೆ, ಅಥವಾ ಓಂ ಶ್ರೀಂ ರಾಮ್ ರಾಮಾಯ ನಮಃ ಅಂತ ಮಾಡಿದ್ರೆ, ಅಥವಾ ಓಂ ಹ್ರೀಂ ಶ್ರೀಂ ನಮಃ ಶಿವಾಯ ಅಂತ ಧ್ಯಾನ ಮಾಡಿದ್ರೆ ಮಾಟ ಮಂತ್ರ ನಿವಾರಣೆಗೆ ಅನುಕೂಲ ಆಗಿರುತ್ತೆ. ಆತ್ಮಗಳ ಪ್ರಯೋಗ ಆಗಿದ್ರೆ ಆತ್ಮಗಳು ಹೊರಗೆ ಹೋಗ್ಲಿಕ್ಕೆ ದಾರಿ ಆಗ್ತದೆ. ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ, ನಿಮ್ಮ ಮನೆಯನ್ನು ಬಿಟ್ಟು ಹೋಗ್ಲಿಕ್ಕೆ, ನಿಮ್ಮ ಕುಟುಂಬದವರನ್ನು ಬಿಟ್ಟು ಹೋಗ್ಲಿಕ್ಕೆ ಇದೆಲ್ಲ ಕೂಡ ದಾರಿ ಆಗ್ತದೆ. ಇನ್ನು ತಾಯಿ ಧ್ಯಾನ ಮಾಡ್ತೀನಿ, ಸೌಂದರ್ಯ ಲಹರಿಯಲ್ಲೇ ಮಾಡ್ತೀನಿ ಅನ್ನೋದಾದ್ರೆ ಒಂದು ಕೆಲಸ ಮಾಡಿ. 90ನೇ ಮಂತ್ರ, ಓಂ ದದಾನೆ ದೀನೇಭ್ಯ ಶ್ರಿಯಮನಿಷಮಾಶಾನ ಸದೃಶಿ ಮಮಂದಂ ಸೌಂದರ್ಯ ಪ್ರಖರ ಮಕರಂದಂ ವಿಕಿರತೆ ತವಾಸ್ಮಿನ್ ಮಂದರಾಸ್ತಬಕ ಸುಭಗೆ ಯಾತು ಚರಣೆ ನಿಮಜ್ಜನ್ಮಜ್ಜೀವ ಕರಣ ಚರಣ ಷಟ್ಚರಣತಾಂ. 90ನೇ ಮಂತ್ರ ಇರುತ್ತದೆ. ಇದು ಮಾಟ ಮಂತ್ರ ನಿವಾರಣೆಗೆ ವಿಶೇಷ ಮಂತ್ರ ಅಂತ ಶ್ರೀ 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 ಆದಿಶಂಕರಾಚಾರ್ಯರೇ ತಿಳಿಸಿದ್ದಾರೆ. ಇದು ಜಗನ್ಮಾತೆ ಆದಿಶಕ್ತಿಯ ಪಾದವನ್ನ ನೀವು ಸ್ಮರಿಸ್ತಾ ಇರ್ತೀರ ಈ ಧ್ಯಾನವನ್ನು ಮಾಡೋದ್ರ ಮುಖಾಂತರ. ಇದನ್ನು ಮಾಡಿದ್ರು ಕೂಡ ಮಾಟ ಮಂತ್ರ ನಿವಾರಣೆ ಆಗ್ತದೆ. ಈ ವಿಡಿಯೋದಲ್ಲಿ ಧ್ಯಾನ ಮಾಡಿದಂತ ತಿಳಿಸಿದ್ದೇನೆ. ನಾಳೆ ವಿಡಿಯೋದಲ್ಲಿ ಆಚರಣೆ ಏನ್ ಮಾಡ್ಬೇಕಪ್ಪ ಮಾಟ ಮಂತ್ರ ನಿವಾರಣೆಗೆ ಅಂತ ಕೂಡ ತಿಳಿಸ್ತೇನೆ. ನಾಳೆ ವಿಡಿಯೋವನ್ನು ಕೂಡ ನೋಡಿ. ವೀಕ್ಷಕರೇ, ಯಾರ್ಯಾರಿಗೆ ಮಾಟ ಮಂತ್ರ ಆಗಿದೆ ಈ ಸೂರ್ಯಗ್ರಹಣದ ಸಂಪೂರ್ಣ ಉಪಯೋಗ ಪಡ್ಕೊಳ್ಳಿ, ಧ್ಯಾನ ಮಾಡಿ, ಆಚರಣೆಯನ್ನು ಮಾಡಿ. ಈ ಮಾಟ ಮಂತ್ರ ಶಕ್ತಿಗಳು ಏನಿದಾವೆ ನಿಮ್ಮನ್ನು ಬಿಟ್ಟು ಹೋಗ್ಬೇಕು, ಆ ಲೆವೆಲ್ಗೆ ಹೋಗಿ ಹೊರತು ಬೆಳಿಬೇಕು. ಆ ರೀತಿ ಧ್ಯಾನ ಮಾಡಿ, ಆ ರೀತಿ ಆಚರಣೆ ಮಾಡಿ. ಇನ್ನು ಹೆಚ್ಚಿನ ವಿವರಣೆ ಅಥವಾ ಹೆಚ್ಚಿನ ಸಲಹೆ ಬೇಕಂದ್ರೆ ನೀವು ನಮಗೇ ಕರೆ ಮಾಡಬಹುದು. ಮಾಟ ಮಂತ್ರ ನಿವಾರಣೆಗೆ ಅಥವಾ ಜೀವನದಲ್ಲಿ ಏನೇ ತೊಂದರೆ ಇದ್ರು, ಬೆಳಿಗ್ಗೆ ಒಬ್ರು ಕಾಲ್ ಮಾಡಿದ್ರು, ನಾವು ಸ್ಟ್ರಕ್ ಆಗ್ಬಿಟ್ಟಿದೀವಿ, ಜೀವನದಲ್ಲಿ ಏನು ಮಾಡಕ್ ಹೋದ್ರು ಆಗ್ತಾ ಇಲ್ಲ, ಮಾಟ ಮಂತ್ರ ಮಾಡ್ಬಿಟ್ಟಿದ್ದಾರೆ ಅಂತ. ಈ ರೀತಿ ಯಾರಿಗಾದ್ರೂ ತೊಂದರೆ ಇದ್ರೆ ನಾವು ಸಲಹೆ ಕೊಡ್ತೇವೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.